ಭಾಷೆಯಿಲ್ಲೇ ಯದಾ ಯದಾ ಹಿ. ಅಗಸ್ತ್ಯ ಅಣ್ಣನೇ ಫೋನ್ ಮಾಡ್ತಿದ್ದಾನೆ. ಈಗ್ಲೇ ಹೇಳ್ತಿದ್ದೀನಿ, ಅಗಸ್ತ್ಯ ಅಣ್ಣನ ಜೊತೆ ಮಾತಾಡದ್ಮೇಲೆ ಊಟ ಮಾಡ್ಬೇಕು, ಆಯ್ತಾ? ಮೊದಲು ಫೋನ್ ಇತ್ತು ಅಮ್ಮು. ಹಾಯ್ ಅಮೃತ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಅಣ್ಣ, ನೀನು? ನಾನು ಚೆನ್ನಾಗಿದ್ದೀನಮ್ಮ. ಅಲ್ಲೆಲ್ಲ ಸರಿಯಾಗಿದೆ ಅಲ್ವಾ? ಹಾ ಅಣ್ಣ. ನಂಗೂ ಕೊಡು ಅಮ್ಮು. ಬರೀ ನೀನೇ ಮಾತಾಡ್ತಿದ್ಯಾ? ಫೋನ್ ಮಾಡೋಕೆ ಹೇಳಿದ್ ನಾನು. ಹೇಗಿದ್ಯೋ ಅಚಿಂತ್ಯ? ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಯಾಕೆ ಫೋನ್ ಎತ್ತುತ್ತಿಲ್ಲ ನೀನು? ಓ ಅದಾ, ಅದು ಅಮ್ಮನ ಜೊತೆ ಮಾತಾಡ್ತಿದ್ದೆ. ನನ್ನ ಫೋನ್ ಎತ್ತದೆ, ನೀನು ಅವಳ ಹತ್ರ ಯಾಕೆ ಮಾತಾಡ್ತಿದ್ದೆ? ನಿಂಗೆ ಗೊತ್ತಿಲ್ವಾ ಅವಳು ನಂಗೆ ಫೋನ್ ಕೊಡಲ್ಲ ಅಂತ? ಅಚಿಂತ್ಯ, ಅಮ್ಮ ಕಣ ಅವಳು, ಅವಳ ಮೇಲೆ ಕೋಪ ಮಾಡ್ಕೋತಾರಾ? ನನಗೆ ನಿನ್ನ ಮೇಲೂ ಕೋಪ ಬಂದಿದೆ. ಏಯ್ ಅಚಿಂತ್ಯ, ನೋಡೋ ಇಲ್ಲಿ, ನೋಡೋ ಅಂದ್ರೆ ಹೋಗ್ಲಿ, ಏನಕ್ಕೆ ಅಂತಾದ್ರೂ ಹೇಳೋ. ಎಲ್ರ ಜೊತೆನೂ ಮಾತಾಡ್ತೀಯಾ, ನಾನೊಬ್ಬನ್ ಬಿಟ್ಟು? ಇಲ್ಲಪ್ಪ, ಎಲ್ರ ಜೊತೆ ಬರೀ ಫೋನಲ್ಲಿ ಮಾತಾಡ್ತೀನಿ. ಆದ್ರೆ ನನ್ನ ತಮ್ಮನ ಜೊತೆ ಸೀಕ್ರೆಟ್ ಕೋಡಲ್ಲಿ ಮಾತಾಡಲ್ವಾ? ಎಸ್ ಎಸ್ ಅಲ್ವಾ? ಮತ್ತೆ ಪ್ರತಿ ವಾರ ಕ್ಯಾಸೆಟ್ ಕಳಿಸ್ತೀನಿ, ಮರ್ತೋಯ್ತಾ? ಇಲ್ಲಪ್ಪ, ನಿನ್ನೆಯಿಂದನೂ ಫೋನ್ ಮಾಡಿಸ್ತಾ ಇದ್ದೀನಿ. ಬೆಳಗ್ಗೆನೂ ಎಷ್ಟು ಫೋನ್ ಮಾಡಿಸಿದ್ದೀನಿ ಗೊತ್ತಾ? ಯಾಕೆ ನೀನು ನನ್ನ ಫೋನ್ ಎತ್ತಲ್ಲ? ದೂರ ಇದ್ದಾಗ ಈಗೆಲ್ಲ ಮಾಡಿದ್ರೆ ಎಷ್ಟು ಭಯ ಆಗುತ್ತೆ ಗೊತ್ತಾ? ಅಳುನೇ ಬರುತ್ತೆ. ನೀನು ವಾಪಸ್ ಬಂದ್ಬಿಡು. ಅಯ್ಯೋ, ಅದು ಫೋನೇ ನನ್ನ ಹತ್ರ ಇರ್ಲಿಲ್ಲ ಕಣೋ ಅಚಿಂತ್ಯ. ಫೋನ್ ಇರ್ಲಿಲ್ವಾ? ಯಾಕೆ? ಅದು ಬೆಳಗ್ಗೆ ಒಬ್ಳು ಮೆಂಟ್ಲು ಗಿರಾಕಿ ತಗ್ಲಾಕೊಂಡಿದ್ಲಾ. ಏನು ಕೇಳ್ತೀಯ ನನ್ನ ಕತೆ? ಒಂದೇ ದಿನಕ್ಕೆ ನನ್ನ ಜೀವನ ನರ್ಕ ಮಾಡ್ಬಿಟ್ಲು ಕಣೋ. ಅವಳೇ ನನ್ನ ಮೊಬೈಲ್ ಎತ್ತಾಕೊಂಡು ಹೋಗಿದ್ದು. ಚೆನ್ನಾಗಿದೆ ಚೆನ್ನಾಗಿದೆ. ನಿಂಗೂ ಆ ಮೆಂಟಲ್ ಗಿರಾಕಿಗೂ ಒಳ್ಳೆ ಜೋಡಿ ಆಗುತ್ತೆ. ನೀನು ಅವಳನ್ನ ಮದ್ವೆ ಆಗ್ಬಿಡು. ಲವ್, ನಿಂಗೇನ್ ತಲೆ ಕೆಟ್ಟಿದ್ಯಾ? ಅವಳನ್ನ, ಅದು ಮದುವೆ? ಚಾನ್ಸೇ ಇಲ್ಲ. ಅವಳನ್ನ ಕಟ್ಕೊಳ್ಳೋನು ಜೀವನ ಪೂರ್ತಿ ನರ್ಕ ಅನ್ಭವಿಸ್ಬೇಕು. ನತದೃಷ್ಟ ಅವನು. ಬೇಡ ಬೇಡ ಬೇಡ, ನೀನ್ ಯಾರನ್ನೂ ಮದುವೆ ಆಗ್ಬೇಡ. ತಪ್ಪಿಸ್ಕೊಂಡು ವಾಪಸ್ ಬಂದ್ಬಿಡು. ನಿನ್ಗೆ ಚಿಕ್ಕಿನೇ ಕರೆಕ್ಟು. ಅವಳು ನಿಂಗೋಸ್ಕರ ಕಾಯ್ತಾ ಇದ್ದಾಳೆ. ಯಾರು? ಚಿಕ್ಕಿನ? ಅವಳ ಕೈಯಲ್ಲಿ ನಾನಿವತ್ತು ಸಿಕ್ಕಾಕೊಂಡ್ರೆ ಮುಗೀತು ನನ್ನ ಕತೆ. ಇಷ್ಟು ದಿನ ಸಿಕ್ಕಿಲ್ಲ ಅನ್ನೋ ಕೋಪಕ್ಕೆ ಹಣ್ಗಾಯಿ ನೀರ್ಗಾಯಿ ಮಾಡ್ಬಿಡ್ತಾಳೆ. ಅಯ್ಯೋ, எங்கிருக்கான்? எந்த பக்கம் போயிட்டாமா அவன்? ಸರ್ ಅಲ್ಲಿ ನೋಡಿ. ಏಯ್, ಮಾಡ್ತೀನಿರು. ತಗೊಳ್ಳಿ. டேய் ಏಯ್ டேய் நில்றா. ಏಯ್, ಇವನೇ ಸರ್ ಕಳ್ಳ. ಇವನೇ ನನ್ನ ಓಲೆ ಕದ್ದಿರೋದು. ಚಿನ್ನದ ಓಲೆ ಸರ್ ಅದು. ಏಯ್, ನಿಂಗೇನು ಹುಚ್ಚಿಗೆ ಹಿಡ್ದಿದ್ಯಾ? ಏನೇನೋ ಹೇಳ್ತಿದ್ಯಲ್ಲ ಸರ್. ಅವಳ ಮಾತು ನಂಬೇಡಿ ಸರ್. ಹಿಡ್ಕೊಳ್ಳಿ ಸರ್, ಬಿಡ್ಬೇಡಿ ಸರ್. ಇವನ್ನ ಸೆಂಟ್ರಲ್ ಜೈಲಿಗೆ ಹಾಕ್ಸಿ, ಏರೋಪ್ಲೇನ್ ಹತ್ಸಿ ಇವನ್ನ. ಆದ್ರೆ ಅದಕ್ಕಿಂತ ಮುಂಚೆ ಇವನ ಹತ್ರ ಇರೋ ಚಿನ್ನದ ಓಲೆ ಕೊಡ್ಸಿ ಸರ್. ತುಂಬಾ ಲೇಟ್ ಆಗ್ತಿದೆ, ದೇವಸ್ಥಾನಕ್ಕೆ ಬೇಗ ಹೋಗ್ಬೇಕು ಸರ್. ನಂಬೇಡಿ ಸರ್, ಸುಳ್ಳು ಹೇಳ್ತಾ ಇದ್ದಾಳೆ. ಏಯ್, ಮರ್ಯಾದೆಯಿಂದ ನನ್ ಚಿನ್ನದ ಓಲೆ ವಾಪಸ್ ಕೊಟ್ರೆ ಸರಿ. ಏಯ್ ಮೆಂಟ್ಲು, ನಾನು ಕದ್ದಿಲ್ಲ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಏಯ್ ದುರಾಂಕಾರದ ಗೂಳಿ, ಸುಮ್ನೆ ವಾಪಸ್ ಕೊಟ್ಬಿಡು. ದೇವರಿಗೆ ಬಾಗಿನ ಜೊತೆ ಕೊಡೋಕೆ ಅಂತ ತಂದಿರೋದು ಕಣೋ. ದೇವರಿಗೆ ಅಂತ ತಂದಿರೋ ವಸ್ತು ಕದ್ರೆ ಮುಂದಿನ ಜನ್ಮದಲ್ಲಿ ಜಿರ್ಲೆ ಆಗುತ್ತೀಯ, ನೋಡ್ತಾ ಇರೋ. ಬೇಕೇನೋ ನಿನ್ಗೆ ಅದೆಲ್ಲ? ಸುಮ್ನೆ ವಾಪಸ್ ಕೊಟ್ಬಿಡು. ನಿನ್ ಹೊಸ ಫೋನಲ್ಲಿ ನನ್ನ ಅಡ್ರೆಸ್ನ ಟೈಪ್ ಮಾಡ್ಕೊಂಡು ದೇವ್ರಿಗೆ ಕಳ್ಸು. ಅವರೇ ಬಂದು ನನಗೆ ಜೀವಳೆ ಆಗೋ ಶಾಪ ಕೊಡ್ಲಿ. ಅಯ್ಯೋ, ಬಿಡ್ತು ಅನ್ನು ಮನುಷ್ಯನೇನೋ ನೀನು. ವಾಪಸ್ ಕೊಡು. ಕೊಡಲ್ಲ ಕಣೆ, ಏನೇ ಮಾಡ್ತೀಯಾ? ಸರ್ ನೋಡಿ ಸರ್, ಇವನ್ಗೆ ಎಷ್ಟು ದುರಾಂಕಾರ ಅಂತ. ಕೊಡ ಸುಮ್ನೆ. ಕೊಡಲ್ಲ ಕಣೆ, ಏನೇ ಮಾಡ್ತೀಯಾ? ಏಯ್, ಏನ್ ಮಾಡ್ತೀಯಾ? ಏಯ್, ಇರಿ ಸರ್. ಅಮ್ಮ, சாரி சார். இரு. ஏ மாணிக்கவேல், யாரையா இவங்க? என்ன பிரச்சனை? ಗೌಡ್ರೆ, ಅಷ್ಟಮಿ ದಿನ ಅಮ್ನೋರನ್ನ ಕಳಶ ರೂಪದಲ್ಲಿ ಆವಾಹನೆ ಮಾಡಿ ಅದಾದ್ಮೇಲೆ ದೇವಿ ಪಾರಾಯಣ, ಅದಾದ್ಮೇಲೆ ನವಚಂಡಿ ಹೋಮ ನೆರವೇರಿಸೋಣ ಅಂತ. ಶಾಸ್ತ್ರಿಗಳೇ, ದಾಮಿನಿ ಅಮ್ಮನವ್ರು ಹೇಳ್ದಂಗೆ ಅದ್ರ ವ್ಯವಸ್ಥೆಗಳನ್ನೆಲ್ಲ ನಾವು ಮಾಡಿಸ್ಕೊಡ್ತೀವಿ. ನೋಡ್ತಾ ಇರಿ, ನಮ್ಮ ಬನಶಂಕರಮ್ಮ ಉತ್ಸವ ನಡೆದಿದೆಯೇನೋ ಅಂತ
ಬಾಗಿಲು ತೆಗೆದು ದರ್ಶನ ಕೊಟ್ಬಿಡ್ಬೇಕು. ಹ್ಮ್ ಸರಿ, ಈ ಪ್ರಸಾದ ಯಾರ ಕೈಯಲ್ಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ? ವೀರೇಗೌಡ್ರೆ, ಪ್ರಸಾದ ನಿಮ್ಮ ಮನೆಯಿಂದಲೇ ಬಂದ್ರೂ ತೊಂದರೆ ಇಲ್ಲ. ಶಾಸ್ತ್ರಿಗಳೇ, ವಾಡಿಕೆನ ಮುರಿಯೋದು ಬೇಡ, ಪ್ರಸಾದ ಇಲ್ಲೇ ಆಗ್ಲಿ. ನಿಮ್ಮನೆ ಹೆಣ್ಮಕ್ಳ ಕೈಲಿ ದೇವ್ರ ಮುಂದೆನೆ ಪ್ರಸಾದ ತಯಾರಾಗ್ಲಿ. ಆ, ಆದ್ರೆ ನಿಮ್ಮ ಅಣ್ಣನ ಮಗಳು ಮನೆಯಲ್ಲಿಲ್ಲ ಅಂತ ಕೇಳ್ಪಟ್ವಿ. ವಾಡಿಕೆ ಪ್ರಕಾರ ಅಗ್ರಹಾರದ ಸೊಸೆನೋ ಮಗಳೋ ಪ್ರಸಾದ ಮಾಡೋದಲ್ವಾ? ಅದಕ್ಕೇನಂತೆ, ನಾನಿದ್ದೀನಲ್ಲ, ನಾನು ಈ ಅಗ್ರಹಾರದ ಸೊಸೆನೇ ಅಲ್ವಾ. ಊರಿನ ಹೆಂಗಸ್ರೆಲ್ಲ ಸಹಾಯ ಮಾಡ್ತಾರೆ. ಅಮ್ನೋರ್ಗೆ ನನ್ ಕೈಯಿಂದ ಪ್ರಸಾದ ಆದ್ರೆ ತಪ್ಪೇನಿಲ್ಲ ಅಲ್ವಾ? ಆಗ್ಲಮ್ಮ, ಹಾಗೆ ಆಗ್ಲಿ. 18 ವರ್ಷಗಳಾದ್ಮೇಲೆ ನಮ್ಮ ಗ್ರಾಮ ದೇವತೆ ಉತ್ಸವ ನಡೀತಾ ಇದೆ. ಏನೂ ವಿಘ್ನ ಇಲ್ಲದೆ ನೆರವೇರ್ಬಿಟ್ರೆ ಸಾಕು. ಆಗತ್ತೆ ಆಗತ್ತೆ. ಎಲ್ಲ ನಿನ್ನಿಂದಾನೆ. ನೀನೆಲ್ವ ನನ್ನ ಹಿಂದೆ ಬಿದ್ದಿರೋದವಳು ಗೂಳಿ ತರ. ಏಯ್, ಗೂಳಿ ಗಿಳಿ ಅಂದ್ರೆ ಗುದ್ಬಿಡ್ತೀನಿ ಅಷ್ಟೇ. ಮಾಡೋದೆಲ್ಲ ಮಾಡಿ ನನ್ ಮೇಲೆ ಹೇಳ್ತಾಳೆ. ಕೊಪ್ಪಿದ ಕೋಳಿ. ನೋಡು ನೋಡು, ಬರೀ ಇನ್ನೊಬ್ರಿಗೆ ಗುದ್ದೋ ಮಾತಾಡ್ತಾನೆ. ஏய் என்னடி பேசிட்டு இருக்க? சைலண்டா உட்கார முடியாதா? சைலண்டா இருக்கணும். ಏನು ನೋಡ್ತಿದ್ಯಾ? ನಿನಗೆ ಹೇಳ್ತಾ ಇರೋದು ಸುಮ್ನೆ ಕುತ್ಕೋ ಅಂತ. ಏಯ್, ಕಪ್ಪೆ ತರ ವಟ ವಟ ಅಂತ ಬಡ್ಕೋತಿರೋದು ನೀನ್ ತಾನೆ. ನಿನಗ್ ಬೈತಿರೋದು ನನಗಲ್ಲ. ಅಮ್ಮ ಮೀನಾಕ್ಷಮ್ಮ, ಇನ್ ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತೀನಿ. ಏಯ್, ಟೈಮ್ ಬೇರೆ ಆಗ್ತಿದೆ, ಪ್ಲೀಸ್ ಕೊಟ್ಬಿಡು. ಸುಮ್ಮನೆ ಕೂತ್ಕೊಳೆ. ಸರ್ ಪ್ಲೀಸ್ ಸರ್, ನನ್ ಓಲೆ ಕೊಡಿಸಿ ಸರ್. ஏய் பேச கூடாது, அர்த்தம் ஆகல ನಿಮ್ಗೂ? சும்மா உட்காரணும், இல்லைன்னா தூக்கி உள்ள போட்டுடுவேன். ಜೈಲ್ ಜೈಲ್. ಏಯ್ ನೋಡು, ಜೈಲಿಗೆ ಹಾಕ್ತಾರಂತೆ. ಏಯ್, ನಿಂಗೇನಾದ್ರೂ ಲೂಸ? ಹೇಳ್ತಿಲ್ವಾ ನಾನು ಓಲೆ ಕದ್ದಿಲ್ಲ ಅಂತ? ಪದೇ ಪದೇ ಸರ್ ಸರ್, ನಾನೇನು ಮಾಡಿಲ್ಲ ಸರ್. ಈ ಹುಡುಗಿ ಡ್ರಾಮಾ ಮಾಡ್ತಿದ್ದಾಳೆ ಸರ್. ஏய் நான் பேசக்கூடாதுன்ற ಅರ್ಥ ಆಗಲ್ಲ ನಿಮ್ಗೂ? ಸುಮ್ಮ ಉಟ್ಕಾರணும். ಹೇಯ್, ಬಂದ್ ಹೇಳು ನಾನು ಕದ್ದಿಲ್ಲ ಅಂತ. ಏಯ್, ಅವ್ರೇನ್ ಹೇಳ್ತಿದ್ದಾರೆ ಅರ್ಥ ಆಗ್ತಾ ಇಲ್ವಾ ನಿನಗೆ? ಓಲೆ ಕೊಡು ಅಂತ ಹೇಳ್ತಾ ಇದ್ದಾರೆ.